ಇದೆಲ್ಲ ತಿಮ್ಮರೋಡಿಯವರು ಧರ್ಮಸ್ಥಳ ಹೆಸರು ಗಳಿಸಲಿಕ್ಕೆ, ಮಂಜುನಾಥ್ ಅವ್ರ ಹೆಸರು ಗಳಿಸಲಿಕ್ಕೆ, ಸ್ವಾಮಿ ಅಣ್ಣಯ್ಯರ ಹೆಸರು ಗಳಿಸೋದಕ್ಕೆ ನಾ ಯಾಕೆ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ. ಇದು ನಿಂಗೆ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಟಿಪ್ಪುವಿನ ಕೊಂದ ಮಾಡಿದ ನೀವು ಆರೋಪ ಮಾಡುವಂಥ ಅಂದಿನ ಘಟನೆಗಳನ್ನ ಇವತ್ತಿನ ಗಂಟೆಗೆ ಹೋಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಆಗಿದಾವ ಇತಿಹಾಸ ಇಲ್ಲ ಅಂತಲ್ಲ, ಆದರೆ ಈಗ ನಡೆದದನ್ನ ಆ ನೆಲೆಯಲ್ಲಿ ಮುಚ್ಚೋದು ಸರಿನಾ, ಯೋಗ್ಯನಾ? ಅದಕ್ಕಾಗಿ ನಾವು ಈ ಮಾತನ್ನು ಹೇಳ್ತಾ ಇರೋದು ಇವತ್ತು ಮತ್ತು ಒಟ್ಟು ಇದನ್ನು ಹಿಂದುತ್ವ ನೆಲೆಯಲ್ಲಿ ನೋಡಲಾರ್ದು ಕೇವಲ ವಾಸ್ತವವಾಗಿ ಇದ್ರ ಹಿಂತಿದ್ದವರು ಯಾರು ಅನ್ನೋದನ್ನು ಇವತ್ತು ನಾವು ಗುರುತಿಸಬೇಕಾಗ್ಯದ. ಮತ್ತು ಅಲ್ಲಿ ತೀರ್ಕೊಂಡಂಥವ್ರು ಹೆಚ್ಚು ಕಡಿಮೆ, ಕೊಲೆ ಆದಂಥವ್ರು, ಹತ್ಯೆಗಳು ಈಡಾದಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ ಹಿಂದೂ ಸಮುದಾಯಕ್ಕೆ ಸಂಬಂಧಿಸಿದವರನ್ನ, ಹಿಂದೂ ಧರ್ಮಕ್ಕೆ ಸಂಬಂಧಿಸಿದವರ. ಇವತ್ತು ಯಾವ ಹಿಂದೂವಾದಿಗಳು ಮಾತಾಡ್ತಿದ್ದಾರೆ ಅವರೇ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ತಿಮ್ಮರೋಡಿ ಮಟ್ಟಣ್ಣವರಂಥವರು, ಸೋಮನಾಥ್ ನಾಯಕರಂಥವರು, ರಂಜನ್ ರಾವ್ರಂಥವರು ಎಲ್ಲ ನೆಲೆಯಲ್ಲಿ ಒಂದೇ ಮಾತು ಹೇಳೋದು ಕೊನೆಗೆ ಯಾವುದನ್ನು ಧರ್ಮದ ನೆಲೆಯಲ್ಲಿ ನೋಡಲಾರ್ದ ಇಲ್ಲಿ ಆದಂಥ ಅನ್ಯಾಯಗಳಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ಮ ಕರ್ತವ್ಯ ನೆಲೆಗಟ್ಟಿನಲ್ಲಿ ಇದು ನೋಡಬೇಕಾಗಿದೆ ಅಂತ ಹೇಳ್ತಾ, ಕೇವಲ ಹಿಂದುತ್ವ ನೆಲೆಯಲ್ಲಿ ಕೇಸ್ಗಳು ಮುಚ್ಚಾಕೋದು ಬೇಡ, ಅಪರಾಧಿಗಳನ್ನ ಉಳಿಸೋದು ಬೇಡ. ಅಪರಾಧ ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಇದೊಂದು ಎಕ್ಸಾಂಪಲ್ ಆಗಲಿ. ಯಾಕೆ ಒಬ್ಬರಿಬ್ಬರಲ್ಲ, ಇವು ಮೇಲೆ ಕಾಣುವಂಥವು ಇನ್ನೂ ನೂರಾರು ಜನರ ಹತ್ಯೆಗಳಾಗಿ ಹೋಗಿದ್ದಾವೆ. ಅದೆಲ್ಲ ಹೊರಗೆ ಬರಲಿ ಹೇಳೋದು ಕಾರಣಕ್ಕಾಗಿ SIT ಮೇಲೆ ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ, SIT ಸರಿಯಾಗಿ ತನಿಖೆ ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ನಮ್ಮ ಮನಸ್ಸಿಗೆ ಕೆಲವು ಮಾತಾಡಿದ್ದೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ದೇಶ ತರಬೇದು ಸತ್ಯದ ಕೈಯಲ್ಲಿ ವಂದನೆಗಳು.